ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ನೀವು ಹೋದಾಗ ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಸೆಲೆಕ್ಷನಲ್ಲಿ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹೌದು, ಸೊ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬ ಸಲ ಹೇಳಿದ್ದೀನಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿವೆ. ಹಾಗೆಯೇ ಆ ಡಾಕ್ಯುಮೆಂಟ್ಗಳನ್ನು ಇವಾಗಲೇ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಹಾಗೆಯೇ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದ್ರ ಜೊತೆಗೆ ನಿಮಗೆ PWD ಇದ್ದವರಿದ್ರೆ ನಿಮ್ಮ ಒಂದು PWD ಸರ್ಟಿಫಿಕೇಟನ್ನು ಇಟ್ಕೊಳ್ಳಿ. ಹಾಗೆಯೇ ನೀವು ಒಂದು OBC SC/ST ಕ್ಯಾಟಗರಿಯವರಾಗಿದ್ದರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿರುವಂಥ ಕಾಸ್ಟ್ ಸರ್ಟಿಫಿಕೇಟೇ ಇರಬೇಕು ಅಂತ ಕೂಡ ನಾನು ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ತುಂಬ ಜನ ಸ್ಟೂಡೆಂಟ್ಗೆ ಡೌಟ್ ಇದೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಅಂದರೆ ಏನು, ಮತ್ತೆ ಅದು ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನಾನು ನಿಮಗೆ ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಯಾಕೆ ಇಂಪಾರ್ಟೆಂಟ್ ಆಗಿದೆ, ಹಾಗೇನೆ ಅದು ಎಲ್ಲಿ ಸಿಗತ್ತೆ, ಮತ್ತೆ ಅದು ಎಷ್ಟು ದಿನದ ಒಳಗೆ ಸಿಗತ್ತೆ ಅನ್ನೋದನ್ನ ಕೂಡ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ನನಗೆ ಪ್ರಶ್ನೆಯನ್ನ ಕೇಳಬಹುದು ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ರಿಸಲ್ಟ್ ಬರೋದು ಮುಖ್ಯ ಅಲ್ಲ, ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಪದೇ ಪದೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಸೊ ಯಾರು ಮತ್ತೆ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ನೋಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಮೇನ್ ಆಗಿ ಮೆಡಿಕಲ್ ಸರ್ಟಿಫಿಕೇಟ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಹಾಗೆಯೇ WD ಕ್ಯಾಟಗರಿನವರಾಗಿದ್ದರೆ PWD ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗತ್ತೆ. ಹಾಗಿದ್ರೆ ನಿಮಗೆ ಡೌಟ್ ಇರ್ಬೋದು, ನಾನು ಅಪ್ಲಿಕೇಶನ್ ಹಾಕುವಾಗ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ, ನಾನು ಯಾವ ಒಂದು ಸರ್ಟಿಫಿಕೇಟ್ನ ವೆರಿಫಿಕೇಶನ್ ನಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ. ನೋಡಿ, ನೀವು ಅಪ್ಲೋಡ್ ಮಾಡುವಾಗ ಮಾಡಿದ್ದೀರಾ, ಆದರೆ ಇವಾಗಲೂ ಕೂಡ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಿಮಗೆ ಮೇನ್ ಆಗಿ ಬೇಕಾಗಿರೋದು ನಿಮ್ಮ ಹತ್ರ ಸ್ಟೇಟ್ ಕಾಸ್ಟ್ ಸರ್ಟಿಫಿಕೇಟ್ ಆದರೂ ಇರಲೇಬೇಕು. ಸೊ ಪ್ರತಿಯೊಬ್ಬರ ಕಡೆಯೂ ಕಾಸ್ಟ್ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರು SC/ST ಹಾಗೇನೆ OBC ಅವರಿದ್ದೀರಾ, ಸೊ ಇವ್ರಿಗೆ ಸ್ವಲ್ಪ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ನಾವು ಎಲ್ಲಿ ಮಾಡಿಸ್ಕೊಳ್ಬೋದು ಅನ್ನೋ ಪ್ರಶ್ನೆ ನಿಮಗಿದ್ರೆ ನಿಮ್ಮ ಒಂದು ಜಿಲ್ಲೆಯ ನಾಡ್ ಕಚೇರಿ ಅಂತ ಇರುತ್ತೆ, ಇಲ್ಲ ಅಂತ ಅಂದರೆ ತಹಶೀಲ್ದಾರ್ ಆಫೀಸ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ನಾನು ಹೇಳುವಂಥ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ 2 ದಿನದಲ್ಲಿ ಅಥವಾ 5 ದಿನದಲ್ಲಿಯೂ ಕೂಡ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಯಾವ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ನೋಡಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ನಿಮ್ಮ ಹತ್ರ ಬೇಕು 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆನಾ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ಕೂಡ ಕ್ಲಿಯರ್ ಆಗಿ ಇರಬೇಕು. ಅದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕು, ಇದು ಪ್ರೂಫ್ಗೋಸ್ಕರ ಕೇಳ್ತಾರೆ. ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ಫಾರ್ಮೇಟ್ ಬಂದಿರುತ್ತೆ. ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಬಂದಿರುವಂಥ ಒಂದು ಫಾರ್ಮೇಟ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ನಾಡ್ ಕಚೇರಿ ಆಗಲಿ ಅಥವಾ ತಹಶೀಲ್ದಾರ್ ಆಫೀಸ್ಗಾಗಲಿ ನೀವು ಹೋಗಬೇಕಾಗತ್ತೆ. ಹೋಗಿ ಅಲ್ಲಿ ನಿಮಗೆ ಒಂದು ಫಾರ್ಮೇಟ್ ಅನ್ನ ಕೊಡ್ತಾರೆ ನೋಡಿ. SC/ST ಅವ್ರದ್ದು ಒಂದು ಬೇರೆ ಫಾರ್ಮೇಟ್ ಫಿಲಪ್ ಮಾಡೋದಿರುತ್ತೆ, ಮತ್ತೆ ಯಾರು OBC ಅವರಿದ್ದೀರಾ ಅವರು ಒಂದು ಫಾರ್ಮೇಟ್ ಅಲ್ಲಿ ಬೇರೆ ಫಿಲಪ್ ಮಾಡೋದಿರುತ್ತೆ. ಹಾಗಾಗಿನೇ ಆ ಫಾರ್ಮೇಟ್ಗಳನ್ನು ನೀವು ತೆಗೆದುಕೊಂಡು ಅಟ್ಯಾಚ್ ಮಾಡಿ ಅಲ್ಲೇ ನಾಡ್ ಕಚೇರಿಯಲ್ಲಿ ನೀವು ಸಬ್ಮಿಟ್ ಮಾಡಿ ಬರ್ಬೋದು ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ನೀವು ಒಂದು ತಹಶೀಲ್ದಾರ್ ಆಫೀಸ್ನಲ್ಲಿ ನೀವು ಸಬ್ಮಿಟ್ ಮಾಡಿ ಬರ್ಬೋದು. ಅದಕ್ಕೋಸ್ಕರ ನಿಮ್ಮ ಹತ್ರ ಮೊದಲಿದಾಗಿರಬೇಕು ಸ್ಟೇಟ್ ಕಾಸ್ಟ್ ಸರ್ಟಿಫಿಕೇಟ್. ಸೊ ಸ್ಟೇಟ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ರೇನೆ ನೀವು ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ನ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಮೇನ್ ಆಗಿ ಯಾರು ತಹಶೀಲ್ದಾರ್ ಇರ್ತಾರೆ ಅವರ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ, ಅಥವಾ ನಾಡ್ ಕಚೇರಿಯಲ್ಲಿ ನೀವು ಕೊಟ್ಟಿದ್ರೆ ಅವರ ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ. ಸೊ ನಿಮಗೆ ಒಂದು 2 ಡೇಸ್ನಲ್ಲಿ ಅಥವಾ 5 ಡೇಸ್ನಲ್ಲಿಯೂ ಕೂಡ ನಿಮ್ಮದು ಸ್ಟೇಟ್ ಕಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಆಗಿನೇ ಬರುತ್ತೆ ಫ್ರೆಂಡ್ಸ್. ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ ನೀವು ಸಲ್ಲಿಸಿರೋದು GDS ಪೋಸ್ಟ್ ಆಫೀಸ್ ಜಾಬ್ಗೆ. ಹಾಗಿದ್ರೆ ಇದು ಗೌರ್ಮೆಂಟ್ ಜಾಬ್ ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಹಾಗಾಗಿನೇ ನೀವು ಸಲ್ಲಿಸುವಂಥ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿ ಇರುವಂಥದ್ದೇ ಇರಬೇಕು ಫ್ರೆಂಡ್ಸ್. ಇದರಿಂದ ನಿಮಗೆ ವೆರಿಫಿಕೇಷನ್ನಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆನ್ಸ್ ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹಾಗಾಗಿನೇ ಯಾರು ಕೂಡ ತಡೆ ಮಾಡ್ಲಿಕ್ಕೆ ಹೋಗಬೇಡಿ, ಇವತ್ತೇ ಹೋಗಿ ನಿಮ್ಮ ಒಂದು ಸ್ಟೇಟ್ ಸರ್ಟಿಫಿಕೇಟನ್ನು ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ನನ್ನಾಗಿ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪವಾದ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಒಂದು ಚಾನಲ್ನಲ್ಲಿ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, GDSಗೆ ರಿಲೇಟೆಡ್ ಆಗಿರ್ಬೋದು, ಜೆನ್ಯೂನ್ ಆಗಿರುವಂಥ ಅಪ್ಡೇಟ್ಗಳು ಸಿಗುತ್ತೆ ಫ್ರೆಂಡ್ಸ್. ಅದು ಕೂಡ ವೆಬ್ಸೈಟ್ನಿಂದ ಏನು ಅಪ್ಡೇಟ್ ಬರುತ್ತೆ ಆ ಅಪ್ಡೇಟನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ.
ಹಾಗಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು, ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ಉತ್ತರ ಸಿಗತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್.